ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹೆಲ್ತಸ ಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಈ ಮಿಥುನ ರಾಶಿಯವರಿಗೆ ಆರ್ಥಿಕ ತೊಂದರೆಗಳು ಅಥವಾ ಆರ್ಥಿಕ ಸಮಸ್ಯೆಗಳು ಇದಕ್ಕಾಗಿ ಪದೇ ಪದೇ ಕಾಡುತ್ತೆ ಮತ್ತು ಇದರಿಂದ ಹೊರಗಡೆ ಬರುವಂತಹ ಪರಿಹಾರಗಳು ಅಥವಾ ಮಾರ್ಗಗಳು ಯಾವ್ಯಾವು ಅದೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಮಾಡುವ ಬನ್ನಿ. ಮೊದಲನೇದಾಗಿ ಬಂದುಗಡೆ ಈ ಒಂದು ವಿಚಾರದಲ್ಲಿ ಅಂದರೆ ಮಿಥುನ ರಾಶಿಯ ಆರ್ಥಿಕ ಸಮಸ್ಯೆಗಳು ಏತಕ್ಕಾಗಿ ಬರುತ್ತೆ ಅಂತ ಸುಮಾರು ಸಜ್ಜನರು ಕೇಳಿದ್ದೀರಾ, ವಾಟ್ಸಪ್ ಗ್ರೂಪ್ ಮೆಸೇಜ್ ಮಾಡಿದ್ದೀರಾ. ಸೊ ಕೆಲವರು ವೈಯಕ್ತಿಕವಾಗಿ ಮೆಸೇಜ್ ಮಾಡಿ ಕೇಳಿದ್ದೀರಾ, ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರಗಳ ಕೊಡಿ ಗುರುಗಳೇ, ನಾವು ತುಂಬ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ, ಅದರಿಂದ ಹೊರಗಡೆ ಬರಲು ಸಾಧ್ಯ ಆಗ್ತಾ ಇಲ್ಲ ಅಂತಲೇ ಕೇಳಿದ್ದೀರಾ. ಖಂಡಿತವಾಗಿಯೂ ಸೊ ನಿಮ್ಮ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸುವುದೇ ನಮ್ಮ ಒಂದು ಜವಾಬ್ದಾರಿ ಅಂತಲೂ ನಾನು ತಿಳ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ದಿನ ನಾವು ಈ ಆರ್ಥಿಕ ಸಮಸ್ಯೆಗಳಿಗೆ ಇರತಕ್ಕಂತಹ ತೊಂದರೆಗಳಿಗೆ ಪರಿಹಾರಗಳನ್ನು ಕೂಡ ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೆಯದು ಮಿಥುನ ರಾಶಿ. ಈ ಮಿಥುನ ರಾಶಿಯಲ್ಲಿ ಬರ್ತಕ್ಕಂತಹ ಮೃಗಶಿರ, ಆರಿದ್ರ ಮತ್ತು ಪುನರ್ವಸು ನಕ್ಷತ್ರದ ಅನುಗುಣವಾಗಿ ಮತ್ತು ಮಿಥುನ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಬುಧ, ಈ 3 ಮತ್ತು 4 ಹಾಗೂ ಗುರು, ಶುಕ್ರ, ರಾಹು ಜಾತಕದಲ್ಲಿ ಏನಾದರೂ ನಿಮಗೆ ದುರ್ಬಲನಾಗಿದ್ದರೆ, ಅಂದರೆ ಗುರು, ಶುಕ್ರ, ರಾಹು ಇವರು ಜಾತಕದಲ್ಲಿ ದುರ್ಬಲವಾಗಿದ್ದರೆ ನಿಮಗೆ ಒಂದು ಆರ್ಥಿಕ ಸಮಸ್ಯೆಗಳು ಪದೇ ಪದೇ ಕಾಡ್ತಾ ಇರುತ್ತೆ. ಎರಡನೇದು ಒಂದು ಸ್ವಲ್ಪ ಸಾಲಗಳಿರುತ್ತೆ, ಅಧಿಕವಾದ ಸಾಲಗಳು ಇರುತ್ತೆ, ಪದೇ ಪದೇ ಸಾಲನೂ ಮಾಡುವಂಥದ್ದಾಗುತ್ತೆ. ಮೂರನೇದ್ದು ಇದರಿಂದ ಹೊರಗಡೆ ಬರಲು ಪ್ರಯತ್ನ ಮಾಡೋದ್ರಾಗಿ ಏನಾದರೂ ಒಂದು ಬಲವಾದ ಕಾರಣದಿಂದ ನೀವು ಮತ್ತೆ ಅಲ್ಲಿಗೆ ಇರುವಂಥದ್ದು ಆಗುತ್ತೆ. ಅಂದರೆ ಇದು ಸಾರಾಂಶ. ಅಂದರೆ ನಿಮಗೆ ಇದು ಯಾವ ರೀತಿಯಲ್ಲಿ ಬರುತ್ತೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಈಗ ಒಂದೊಂದಾಗಿ ನಾವು ಬರೋಣ. ಅಂದರೆ ಇಲ್ಲಿ ಮಿಥುನ ರಾಶಿಯವರಿಗೆ ಈ ಆರ್ಥಿಕ ಸಮಸ್ಯೆಗಳು ಬರಲು ಮೂಲ ಕಾರಣಗಳು ಅಥವಾ ಪ್ರಮುಖ ಕಾರಣಗಳು ಯಾವ್ಯಾವು ಅಂತ ಹೇಳಿದ್ರೆ, ನಮ್ಮ ಪ್ರಕಾರ ಒಂದಿಷ್ಟು ಪಟ್ಟಿ ಮಾಡಿದ್ದೀವಿ. ಆ ಪಟ್ಟಿಗೆ ಅನುಗುಣವಾಗಿ ನಿಮಗೆ ಈ ಸಮಸ್ಯೆಗಳು ಬರ್ಬೋದು. ಪರಿಹಾರಗಳನ್ನು ಕೊನೆಯದಾಗಿ ಒಟ್ಟಿಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡೋಣ. ಇಲ್ಲಿ ಮೊದಲನೇ ಕಾರಣ ಅಂತ ಹೇಳಿದರೆ ಚಂಚಲ ಬುದ್ಧಿ. ಅಂದರೆ ಮಿಥುನ ರಾಶಿಯವರ ಬುದ್ಧಿಯಲ್ಲಿ ನಂಬರ್ 1, ಅದರಲ್ಲಿ ನಾವು ಏನೇ ತಪ್ಪುಗಳನ್ನು ಹುಡುಕಲು ಸಾಧ್ಯ. ಬಟ್ ಏನಂದರೆ ಚಂಚಲ, ಅಂದರೆ ಈಗ ನಿರ್ಧಾರ ಮಾಡಿರ್ತಕ್ಕಂಥವರು ದಿಢೀರ್ ಅಂತ ಬದಲಾವಣೆ ಮಾಡ್ಕೊಳ್ತೀರಾ, ಅಥವಾ ನಿಮ್ಮ ಮನಸ್ಸು ಇಚ್ಛೆಗೆ ಅನುಗುಣವಾಗಿ ನಡ್ಕೊಳ್ತೀರಾ, ಅಥವಾ ಯಾರೋ ಒಂದು ಒಳ್ಳೆಯ ರೀತಿಯಲ್ಲಿ ಹೇಳಿದರೆ ಅದನ್ನು ಆಕ್ಸೆಪ್ಟ್ ನೀವು ಮಾಡೋದಿಲ್ಲ, ಅಂದರೆ ಸ್ವೀಕಾರ ಮಾಡೋದಿಲ್ಲ. ನಿಮ್ಮದೇ ಆದಂಥ ಒಂದು ಏನೋ ಇದನ್ನೇ ಆಗಬೇಕು ಅನ್ನೋ ಒಂದು ಹಠ. ಈ ಚಂಚಲ ಮನಸ್ಸಿನಿಂದ ಏನಾಗುತ್ತಂದರೆ ಕೆಲವೊಮ್ಮೆ ಅಧಿಕವಾದ ಖರ್ಚುಗಳು ನಿಮಗೆ ಬಂದೊಡ್ಡು ಬಿಡುತ್ತೆ. ಅಂದರೆ ಓನಾಗಿ ನೀವೇ ನಿಮ್ಮದೇ ನಿರ್ಧಾರ ತೆಗೆದುಕೊಳ್ಳೋದನ್ನು ಅವ್ರು ಸಪೋರ್ಟ್ ಮಾಡಲ್ಲ, ಅವ್ರು ಯಾಕೆ ಮಾಡ್ತಾರೆ? ಸೊ ಅವಾಗ ಏನಾಗುತ್ತೆ, ಎಲ್ಲವೂ ತಲೆಭಾರ ನಿಮ್ಮ ಮೇಲೆ ಬೀಳುವಂಥದ್ದಾಗುತ್ತೆ ಒಂದು. ಇನ್ನು ಎರಡನೇದು ಅತಿ ಬುದ್ಧಿವಂತಿಕೆ. ತುಂಬ ಬುದ್ಧಿವಂತರು ನೀವು. ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ಅತಿ ಬುದ್ಧಿ ಉಪಯೋಗಕ್ಕೆ ಬರಲ್ಲ. ಅಂದರೆ ಈಗ ನೀವು ದಡ್ಡರ ಒಂದು ಇದರಲ್ಲಿ ನಿಮ್ಮದೇ ಆದಂಥ ಇಂಗ್ಲೀಷ್ ಬರುತ್ತಂತ ಹೇಳಿದರೆ ಏನು ಪ್ರಯೋಜನ? ಅವ್ರಿಗೆ ಮೊದಲನೇದಾಗಿ ಪಾಪ ಅವ್ರಿಗೆ ಗೊತ್ತಿಲ್ಲ. ಅವರು ಏನೋ ಮೇಧಾವಿಗಳು ಬಂದಿದ್ದಾರೆ ಕೇಳೋಣ, ನೀವು ಇಂಗ್ಲೀಷಲ್ಲಿ ಮಾಡ್ತಾ ಹೇಳಿದರೆ ಅವ್ರಿಗೆ ಏನಾಗ್ತದೆ? ಹಾಗೆ ನೀವು ಕೆಲವೊಮ್ಮೆ ಏನು ಮಾಡ್ತೀರಾ ಅಂದರೆ ಇರೋ ಒಂದು ಪರಿಸರದಲ್ಲಿ ಏನೋ ಒಂದು ಕೋಡ್ ವರ್ಡ್ ಯೂಸ್ ಮಾಡಿ ಕೆಲಸ ಮಾಡಲಿಕ್ಕೆ ಹೋಗ್ತೀರಾ, ಅದು ಎಡವಟ್ಟು ಮಾಡ್ಕೊಳ್ತೀರ. ಸೊ ಅದು ಎರಡನೇದು. ಇನ್ನು ಮೂರನೇದು ಏನಾಗುತ್ತೆ ಅಂದರೆ ಆದಾಯಕ್ಕಿಂತ ಖರ್ಚನ್ನು ನೀವು ಅಧಿಕವಾಗಿ ಮಾಡುವಂಥವ್ರು ಆಗ್ತೀರ. ಅಂದರೆ 10 ರೂಪಾಯಿ ಬರುವಲ್ಲಿ 15 ರೂಪಾಯಿ ಖರ್ಚನ್ನು ನೀವು ಆಯ್ಕೆ ಮಾಡ್ಕೊಳ್ತೀರ. ಅದು ನಿಮ್ಮದೇ ಆದಂಥ ಸ್ಟೇಟಸ್ ಅಂತೀವಿ, ಅದಕ್ಕೆ ಅದು ಕೂಡ ಕಾರಣ ಇದೆ. ಇನ್ನು 4ನೇದು ವೃತ್ತಿ ಅಥವಾ ವ್ಯಾಪಾರ, ಪದೇ ಪದೇ ಬದಲಾವಣೆ ಮಾಡಿಕೊಳ್ಳೋದು. ಅಂದರೆ ಈಗ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀರ, ಅದರಲ್ಲಿ ಏನೋ ನಿಮ್ಗೆ ತೃಪ್ತಿ ಸಿಗೋದಿಲ್ಲ, ಅಥವಾ ಏನು ಸ್ಯಾಟಿಸ್ಫ್ಯಾಕ್ಷನ್ ಅಂತಿರಲ್ಲ, ಅಥವಾ ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ಅದು ಏನೋ ಹತ್ತಿರಕ್ಕಿರೋದಿಲ್ಲ, ಇದಕ್ಕೆ ರಿಸೈನ್ ಮಾಡ್ತೀರಾ, ಮತ್ತೆ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಥವಾ ವ್ಯಾಪಾರ ಇದೇನೋ ಮಾಡಿರ್ತೀರ ಒಂದು ಸ್ಟೇಷ್ನರಿ, ಅದು ಯಾಕೋ ಸರಿ ಹೋಗೋದಿಲ್ಲ, ಏನೋ ಜಗಳ, ಏನೋ ತೆಗೆದ್ಬಿಟ್ಟು ಆಯಿತು, ಅದು ಲಾಭ ನಷ್ಟ ಏನೂ ನೋಡ್ಲಿಕ್ಕೆ ಹೋಗಲ್ಲ, ಸುಮ್ಮನೆ ಕ್ಲೋಸ್ ಅಂದರೆ ಕ್ಲೋಸ್ ಅಷ್ಟೆ.
ಅಂಗಡಿ ಬೀಗ ಹಾಕೋದು ವಾಯ್ಟ್ ಆಗ್ತದೆ ಅಷ್ಟೇ. ಈ ರೀತಿ ಮಾಡ್ತೀವಿ. ಏನಂತೀರ, ಜಾಬಲ್ಲೂ ಕೂಡ ಅಷ್ಟೇ. ಯಾರೋ ಏನೋ ಅಂದ್ರೆ ಅಂತ ಅವ್ರಿಗೋಸ್ಕರ ನೀವು ರಿಸೈನ್ ಮಾಡ್ತೀರ. ಸೊ ಇದು ನಾಲ್ಕನೇದು. ಅಂದರೆ ನೀವು ಒಂದು ಸ್ಥಳದಲ್ಲಿ ನಿರ್ದಿಷ್ಟವಾಗಿ ನಿಂತ್ಕೊಳ್ಳೋದಿಲ್ಲ. ಅದು ಕೆಲಸದಲ್ಲದಾಗಿರಲಿ, ವ್ಯಾಪಾರದಲ್ಲಾಗಿರಲಿ. ಅಂದರೆ ಒಂದು ಕಂಪ್ನಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದರೂ ನೀವು ನಿಂತ್ಕೊಳ್ಳಲ್ಲ. ಅಥವಾ ನೀವು ಒಂದು ವ್ಯಾಪಾರ ಮಾಡ್ತೀರ ಅಂದ್ರೆ ಒಂದು ವರ್ಷವೂ ಮಾಡಲ್ಲ ನೀವು. ಏನೋ ನಿಮ್ದು ಅದೇ ಹೇಳ್ತೀವಲ್ಲ, ಚಂಚಲ ಬುದ್ಧಿ. ಈಗಿರೋ ಕ್ಷಣಾರ್ಥದಲ್ಲಿ ಬದಲಾವಣೆ ಮಾಡ್ಕೊಂಡು ಬರ್ತೀರ. ಸೊ ಇದು ನಿಮಗೆ. ಇನ್ನು ಐದನೇದು ವಿಷಯಕ್ಕೆ ಬರೋದಾದರೆ, ದಿಢೀರ್ ನಿರ್ಧಾರ ತಗೊಳ್ತೀರ. ಯಾರನ್ನೂ ನೀವು ಕನ್ಸಲ್ಟ್ ಮಾಡೋದೇ ಇಲ್ಲ, ಅಥವಾ ಯಾರ ಒಂದು ಅಭಿಪ್ರಾಯನೂ ನೀವು ತೆಗೆದುಕೊಳ್ಳೋದಿಲ್ಲ, ಅಥವಾ ಅದರದ್ದು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ನೋಡಲ್ಲ. ಒಟ್ಟು ನನಗೆ ಬೇಡ ಅಂದರೆ ಬೇಡ. ಈ ದಿಢೀರ್ ನಿರ್ಧಾರ ಅಂದರೆ ಈ ಡಿಸಿಷನ್ ಏನಿದೆ, ನಿಮ್ಮನ್ನು ಭವಿಷ್ಯತ್ ಕಾಲದಲ್ಲಿ ತೊಂದರೆಗೆ ಹಾಕಿಕೊಳ್ಳುವಂಥದ್ದು ಈ ಐದನೇ ಪಾಯಿಂಟ್. ಇನ್ನು ಆರನೇ ಪಾಯಿಂಟು ಅಂತ ನಾವು ಮುಂಚಿತವಾಗಿ ಹೇಳಿದ್ದೀವಿ, ಬುಧ, ಗುರ ಮತ್ತು ರಾಹು. ಬುಧನು, ಗುರು ಮತ್ತು ಶುಕ್ರ, ರಾಹು. ಬುಧ ಯಾಕೆ ಅಂತೇಳಿದ್ರೆ ನಿಮ್ಮ ರಾಶ್ಯಾಧಿಪತಿ. ಯಾಕೆಂದರೆ ಬುಧ ಒಳ್ಳೆ ಸ್ಥಾನದಲ್ಲಿ ಇದ್ದದ್ದೇ ಆದರೆ ನಿಮ್ಮ ಕಮ್ಯುನಿಕೇಷನ್ ಅಂತೀವಲ್ಲ, ಸಂವಹನ ಅಂದರೆ ಮಾತುಗಾರಿಕೆ, ತಂತ್ರಗಾರಿಕೆ ತುಂಬ ಸಖತ್ತಾಗಿರುತ್ತೆ. ಒಂದು ವೇಳೆ ಜಾತಕದಲ್ಲಿ ಬುಧ ಏನಾದರೂ ದುರ್ಬಲನಾಗಿದ್ದರೆ, ವೀಕ್ ಅಂತೀವಿ, ಅದನ್ನೇನಾಗಿದ್ದರೆ ನೀವೇನು ಹೇಳ್ತೀರ, ಸುಳ್ಳು ಹೇಳ್ಬೋದು, ಅಥವಾ ಮಾತಿನಲ್ಲಿ ಏನಾದರೂ ತೊಂದರೆ ಬರುವಂಥದ್ದಾಗ್ಬೋದು, ಅಥವಾ ನಿಮಗೆ ಹೇಗೆ ವ್ಯವಹಾರ ಮಾಡಬೇಕೆಂಬುದು ಗೊತ್ತಾಗದೇ ಇರುವಂಥದ್ದು. ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ಸರಿಯಾದ ಸಮಯಕ್ಕೆ ನೀವು ಸ್ಪಂದನೆ ಮಾಡದೇ ಇರುವಂಥದ್ದು. ಸೊ ಈ ರೀತಿ ಇರುತ್ತೆ. ಇನ್ನು ಗುರು ದುರ್ಬಲನಾಗಿದ್ರೂ ನಿಮಗೆ ಈ ಆರ್ಥಿಕ ಸಮಸ್ಯೆಗಳು ಕೂಡಿ ಬರುವಂಥದ್ದು. ಶುಕ್ರನು ದುರ್ಬಲನಾಗಿದ್ದರೂ ಕೂಡ ಆರ್ಥಿಕ ಸಮಸ್ಯೆ ತಂದೊಡ್ಡುವಂಥದ್ದಾಗುತ್ತೆ. ಮತ್ತು ರಾಹು ಕೂಡ ಅಷ್ಟೇ. ನಿಮಗೆ ಏನಾದರೂ ಇತ್ತಂದರೆ ಈ ಪೂಜೆ ಪುನಸ್ಕಾರಗಳು ಇವು ಯಾವುವು ಸ್ವಲ್ಪ ನಿಮಗೆ ಆಸ್ಪದ ಕೊಡೋದಿಲ್ಲ. ಇದರಿಂದನೂ ಆರ್ಥಿಕ ಸಮಸ್ಯೆಗಳು ಬರುವಂಥದ್ದಾಗುತ್ತೆ. ಇನ್ನು ಇದನ್ನು ಬಿಟ್ಟು ಓವರಾಲ್ ಆಗಿ ನಿಮಗೆ ನೋಡೋದಾದರೆ, ಅಂದರೆ ಈ ಆರ್ಥಿಕ ಸಮಸ್ಯೆಗೆ ಮೂಲ ಕಾರಣ ನಿಮ್ಮ ಮನಸ್ಸು, ಸ್ಥಿರತೆ ಮತ್ತು ಚಂಚಲ ಸ್ವಭಾವ, ಅತಿಯಾದ ಕೋಪ, ಹಿಡಿದ ಕೆಲಸ ಅಂದರೆ ಮಾಡಿ ಮುಗಿಸ್ಬೇಕು ಅಂತ ನೀವು ಪ್ರಾರಂಭ ಹಂತದಲ್ಲಿ ಒಳ್ಳೆ ಜೋಶ್ನಲ್ಲಿರ್ತೀರ, ಬರ್ಬರ್ತಾ ಏನಾಗುತ್ತೆ, ವೀಕ್ ಆಗ್ತಾ ಹೋಗುತ್ತೆ. ಆಮೇಲೆ ಒಂದೇ ಮಾರ್ಗದಲ್ಲಿ 5-6 ಕೆಲಸಗಳನ್ನು ಹುಡ್ಕೊಳ್ತೀರ. ಅದು ಮಿಸ್ಟೇಕ್ ಆಗುವಂಥದ್ದು. ಅಂದರೆ ನೀವು ಈ ಕಡೆ ಡಿಗ್ರಿ ಓದ್ತಾನು ನಾನು ಕೆಲಸ ಮಾಡ್ತೀನಿ ಅಂತ ಹೋಗ್ತೀರಾ, ಅಥವಾ ನೀವು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದು ಪಾರ್ಟ್ ಟೈಮ್ ಅಂತ ಹೋಗ್ತೀರಾ, ಅಥವಾ ನೀವು ಪಾರ್ಟ್ ಟೈಮ್ ಮಾಡ್ತಾ ಇರೋದಾಗಲೇ ಇನ್ನೊಂದು ಕೆಲಸಕ್ಕೆ ಟ್ರೈ ಮಾಡುವಂಥದ್ದು. ಅಂದರೆ ಆ ಕಡೆ ಫೋಕಸ್ ಜಾಸ್ತಿ ಆಗ್ತದೆ, ಇಲ್ಲಿ ವೀಕ್ ಆಗ್ತಾ ಇರುತ್ತೆ. ಈಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನೀವು ಬೇರೆ ಕಡೆ ನೋಡ್ತಾ ಇದ್ದೆ, ನಮ್ಗೆ ಬೇಡ ಅಂತ, ಅವರು ಬೇಡ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ನಿಮ್ಮ ನಿರ್ಧಾರನೇ ನಿಮಗೆ ತೊಂದರೆ ಕೊಡ್ತಾ ಇರುತ್ತೆ. ಅಂದರೆ ನೀವು ಯಾರ ಮಾತು ಅಷ್ಟು ಗಣನೆಗೆ ತೆಗೆದುಕೊಳ್ಳೋದಿಲ್ಲ, ನಿಮ್ಮದೇ ಆಗಬೇಕು ಅನ್ನೋ ಒಂದು ಹಠ. ಹಾಗೂ ನಿಮಗೆ ಅದರಿಂದ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡ್ತೀರಾ, ಬಟ್ ಅದು ಸರಿಯಾದ ಸಮಯಕ್ಕೆ ಮಾರ್ಗದರ್ಶನ ಆಗಿರಲಿ ಮತ್ತೊಂದಾಗಿರಲಿ ಸಿಗದೇ ಇರುವಂಥದ್ದಾಗುತ್ತೆ. ಅಂದರೆ ಇಷ್ಟು ಪಾಯಿಂಟ್ಗಳು ಏನು ನಾವು ನಿಮಗೆ ಪಟ್ಟಿ ಮಾಡಿ ಹೇಳಿದ್ದೀವಿ, ಅದನ್ನು ಒಂದಲ್ಲ 2 ಸತ ನೀವು ಇನ್ನೊಮ್ಮೆ ತಿಳಿದುಕೊಳ್ಳಿ, ಅಂದರೆ ಅರ್ಥ ಆಗುತ್ತೆ. ಅಂದರೆ ಒಂದು ಪರಿಹಾರ ಹೇಳ್ತೀನಿ ಖಂಡಿತವಾಗಿ, ಬಟ್ ನೀವು ಬದಲಾವಣೆ ಮಾಡ್ಕೋಬೇಕು. ಆ್ಯಂಡ್ ನಾನು ಮುಂಚಿತವಾಗಿ ಕೆಲವೊಂದು ವಿಡಿಯೋಗಳು ಮಿಥುನ ರಾಶಿಯವರಿಗೆ ಮಾಡಿದ್ದೀನಿ, ನಕ್ಷತ್ರ ಅನುಗುಣವಾಗಿ ಮಾಡಿದ್ದೀನಿ, 45ನೇ ವರ್ಷದವರೆಗೂ ಮಾಡಿದ್ದೀನಿ, 45ರ ನಂತರ ಹೇಗಿರುತ್ತೆ ಎಂಬುದನ್ನು ಮಾಡಿದ್ದೀನಿ. ಅದರದ್ದು ಲಿಂಕು ಈ ವಿಡಿಯೋದಲ್ಲಿ ನಿಮಗೆ ಕೊಡಲಾಗುತ್ತೆ. ಇನ್ನೊಮ್ಮೆ ಕೇಳಿ ನೋಡಿ, ಅನುಕೂಲ ಆಗುತ್ತೆ ಖಂಡಿತವಾಗೂ. ಮಿಥುನ ರಾಶಿಯವರು ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋದೇ ನನ್ನ ಮೂಲ ಉದ್ದೇಶ. ಸೊ ಅದು ಆರಿದ್ರ ನಕ್ಷತ್ರ ಆಗಿರಲಿ, ಮೃಗಶಿರ ನಕ್ಷತ್ರ ಆಗಿರಲಿ, ಪುನರ್ವಸು ನಕ್ಷತ್ರ ಆಗಿರಲಿ, ನಿಮ್ಮ ಬೆಳವಣಿಗೆ ಖಂಡಿತವಾಗಿ ಆಗಬೇಕು. ಮತ್ತು ಆ ಗುರುರಾಯರು ನಿಮಗೆ ಸದಾ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಬೇಕು ಎಂಬುದೇ ನಮ್ಮ ಮೂಲ ಉದ್ದೇಶ. ಸೊ ಹಾಗಾಗಿ ಬನ್ನಿ, ಪರಿಹಾರಗಳನ್ನು ತಡ ಮಾಡೋದು ಬೇಡ. ಅದಕ್ಕಿಂತ ಮುಂಚಿತವಾಗಿ ಒಂದಿಷ್ಟು ಉಪಯುಕ್ತವಾದಂಥ ಸಲಹೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಏನು ಮಾಡಿ, ನಿಮ್ಮ ಒಂದು ವಿಷಯಕ್ಕೆ ಬರೋದಾದರೆ ತಾಳ್ಮೆ ಇರಲಿ. ಯಾವುದೇ ಕೆಲಸ ಇರಲಿ, ಎಂಥದೇ ಇರಲಿ, ಮೊದಲು ತಾಳ್ಮೆ ತಂದುಕೊಳ್ಳಿ. ಯಾವುದೇ ಮನೆಯದಾಗಿರಲಿ, ರಾಜಕೀಯವಾಗಿರಲಿ, ವ್ಯಾವಹಾರಿಕವಾಗಿರಲಿ, ವೃತ್ತಿ ಬದುಕಿನಲ್ಲಾಗಿರಲಿ, ಒಂದು ತಾಳ್ಮೆ ಇರಲಿ. ಆ ತಾಳ್ಮೆ ತಕ್ಕಂಗೆ ನೀವು ಏನಂತೀರ ಮೂವ್ ಮಾಡ್ತಾ ಬನ್ನಿ. ಎರಡನೇದ್ದು, ಹಿಡಿದ ಕೆಲಸ ಯಾವತ್ತಿಗೂ ಅರ್ಧಕ್ಕೆ ಬಿಡಬೇಡಿ. ಯಾವುದೇನೇ ಆಗಿರಲಿ, ಎಂಥದೇ ಇರಲಿ, ಅದು ನಿಮ್ಮ ಬದುಕಿನಲ್ಲಿ ಬಂದಿರತಕ್ಕಂಥದ್ದೇ ಒಂದು ಭಾಗ್ಯ ಅಂತ ತಿಳ್ಕೊಳ್ಳಿ.
ಬಟ್ ಯಾವುದೇ ಕಾರಣಕ್ಕೂ ನೀವು ವಿಡ್ರಾ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಅದು ಹಿಡಿದಿದ್ದೀರ ಅಂದಮೇಲೆ ಮುಗಿಯೋವರೆಗೂ ಬಿಡಬೇಡಿ. ಅದು ಪ್ಲಸ್ ಆಗಿರಲಿ ಮೈನಸ್ ಆಗಿರಲಿ ಅದು ಸೆಕೆಂಡ್ರಿ, ಬಟ್ ಅರ್ಧಕ್ಕೆ ಬಿಡಬೇಡಿ. ಇನ್ನು ಯಾವುದೇ ಕಾರಣಕ್ಕೂ ನೀವು ಕೆಲಸ ಮಾಡ್ತಾ ಇದ್ದರೆ ಇನ್ನೊಂದು ಕೆಲಸ ಸಿಗೋವರೆಗೂ ರೆಸಿಗ್ನೇಷನ್ ಕೊಡ್ಲಿಕ್ಕೆ ಹೋಗಬೇಡಿ. ರಾಜೀನಾಮೆ ಅಂತಿರಲ್ಲ ಅದನ್ನು ಕೊಡ್ಲಿಕ್ಕೆ ಹೋಗಬೇಡಿ. ಅಲ್ಲಿ ಕನ್ಫರ್ಮ್ ಆಗಿ ಆಫರ್ ಲೆಟರ್ ಸಿಕ್ಕಾದ್ಮೇಲೆ ಇಲ್ಲಿ ವಿಡ್ರಾ ಮಾಡ್ಕೊಳ್ಳಿ. ನೀವು ಇಲ್ಲಿ ವಿಡ್ರಾ ಮಾಡಿಕೊಂಡು ಕೆಲಸ ಹುಡುಕೊಳ್ತೀನಿ ಅಂದರೆ ಅದು ಆಗದೆ ಇರೋ ಇದು ಒಂದು ಸಮಸ್ಯೆ ನಿಮಗೆ ಖಂಡಿತವಾಗಿ 90% ಜನ ಇದನ್ನೇ ಮಾಡ್ತಾ ಇರೋದು. ಓವರ್ ಕಾನ್ಫಿಡೆನ್ಸ್ ನಿಮಗೆ, ನಿಮ್ಮ ಕಂಪ್ನಿ ಇಲ್ಲದೆ ಅಂದರೆ ಇನ್ನೊಂದು 10 ಕಂಪ್ನಿ ಇವೆ ನನಗೆ ಅನ್ನೋದು ಬೇಡ, ದಯವಿಟ್ಟು ಬೇಡ. ಅವ್ರಿಗೆ ಬೇಡ ಅಂತ ಹೇಳಿದಾರ, ಓಕೆ ಪ್ರಯತ್ನ ಮಾಡಿ, ಆದರೆ ಸಿಗೋವರೆಗೂ ನಾನು ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. 3 ತಿಂಗಳು 6 ತಿಂಗಳು ಟೈಮ್ ತೊಗೊಳ್ಳಿ, ಅಷ್ಟರೊಳಗಾಗಿ ನೀವು ಎಕ್ಸಿಟ್ ಆಗಿ. ಇನ್ನು 4ನೇದು ನಿಮ್ಮ ಒಂದು ವೈಯಕ್ತಿಕ ಖರ್ಚುಗಳಿಗೆ ಕಡಿವಾಣ ಹಾಕಿ. ಅದು ಏನೇ ಆಗಿರ್ಬೋದು, ಯಾಕೆಂದರೆ ಮಿಥುನ ರಾಶಿಯವ್ರದ್ದು ಖರ್ಚುಗಳು ಹೇಗಿರುತ್ತಂದರೆ ಬೇಡದೇ ಇರೋ ವಿಷಯಕ್ಕೆ ಜಾಸ್ತಿ ಖರ್ಚುಗಳಿರ್ತವೆ. ತುಂಬ ಸಿಕ್ಕಾಪಟ್ಟೆ ಮಾಡ್ಕೊಂಡ್ಬಿಟ್ಟಿರ್ತೀರ. ನಿಮ್ಮದೇ ಆದ ಡಿಮಾಂಡ್ಸ್, ಡ್ರೆಸ್ ಆಗಿರ್ಬೋದು, ಹೊರಗಡೆ ಒಂದು ಬಾಹಿರ್ ವಾಚು, ಮೊಬೈಲು, ಸ್ಪೆಕ್ಸು, ಏನೇನೋ ಕಾಸ್ಟ್ಲಿ ಬೇಕು ಅಂತೀರ, ಬ್ರ್ಯಾಂಡೆಡ್, ಅದಕ್ಕೆ ಕಡಿವಾಣ ಹಾಕಿ ದಯವಿಟ್ಟು. ಸರಳತೆಯನ್ನು ಆದಷ್ಟು ಅಳವಡಿಸ್ಕೊಳ್ಳಿ. ಇನ್ವಾಲ್ವ್ ಆಗಿ ಹೇಗಿರಬೇಕು ನೀಟಾಗಿ ಅನ್ಬೋದನ್ನು ತಿಳಿದುಕೊಳ್ಳಿ, ಮಾಡಿಕೊಳ್ಳಿ, ಬೇಡ ಅಂತೆಲ್ಲ, ಬಟ್ ಸಾಲದ ರೂಪದಲ್ಲಿ ಬೇಡ ಅಂತ ಹೇಳ್ತೇನೆ. ಇನ್ನು 5ನೇ ವಿಷಯಕ್ಕೆ ಬರೋದ್ರೆ ದೇವರ ಮೇಲೆ ನಂಬಿಕೆ ಇರಲಿ. ನಂಬಿಕೆ ಕಳ್ಕೋಬೇಡಿ. ಏಕೆಂದರೆ ನಿಮ್ಮದು ಬುಧ ಅಧಿಪತಿಯಾಗಿರೋದರಿಂದ ಇಲ್ಲಿ ದೇವರ ಮೇಲೆ ನೀವು ಎಷ್ಟು ನಂಬಿಕೆ ಇಡ್ತೀರೋ ಅಷ್ಟು ನಿಮಗೆ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಪರಿಹಾರಗಳು ಬರೋಣ. ಅಂದರೆ ಈ ಆರ್ಥಿಕ ಸಮಸ್ಯೆಯಿಂದ ನಾವು ಹೊರಗಡೆ ಬರೋದು ಹೇಗೆ, ಸೊ ಅದನ್ನು ಫಸ್ಟು ಓವರಾಲ್ ಆಗಿ ಮಿಥುನ ರಾಶಿಯ ಒಂದು ಜಾತಕರಿಗೆ ನಾವು ಹೇಳೋಣ, ಆಮೇಲೆ ನಕ್ಷತ್ರ ಅನುಗುಣವಾಗಿ ಹೋಗೋಣ. ಫಸ್ಟು ಮಿಥುನ ರಾಶಿ. ನೀವೇನು ಮಾಡಿ, ಆದಷ್ಟು ನಿಮ್ಮ ಒಂದು ರಾಶಿ ಅಧಿಪತಿ ಬುಧ ಆಗಿರೋದ್ರಿಂದ ವಿಷ್ಣುವಿನ ಆರಾಧನೆ ಬೇಕೇ ಬೇಕು. ಅದರಲ್ಲಿ ಮೊದಲನೇದು ವಿಷ್ಣು ಸಹಸ್ರನಾಮ. ಪ್ರತಿದಿನ ಬೆಳಗ್ಗೆ 5:30 6:30 ಅಥವಾ ಸಾಯಂಕಾಲ 5:30 6:30 ನೀವು ಹೇಳ್ಕೊಳ್ತಾ ಬನ್ನಿ. ಇದು ಒಂದೇ ರಾಮಬಾಣ. ಅಂದರೆ ನಿಮ್ಮ ಸಕಲ ಸಮಸ್ಯೆಗಳಿಗೂ, ಆರ್ಥಿಕ, ಕೌಟುಂಬಿಕ, ಸಾಮಾಜಿಕ, ರಾಜಕೀಯ, ನಿಮ್ಮ ವೈಯಕ್ತಿಕ ಏನೇ ಸಮಸ್ಯೆ ಇದ್ರೂ ಈ ವಿಷ್ಣು ಸಹಸ್ರನಾಮ ಸ್ತೋತ್ರ ನಿತ್ಯ 5:30 to 6:30 ಅಥವಾ ಈವ್ನಿಂಗ್ 5:30 to 6:30 AM ಆಗಿರಲಿ PM ಆಗಿರಲಿ, ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಆ ಸಮಯದಲ್ಲಿ ಬಿಡದೆ ಹೇಳ್ಕೊಳ್ತಾ ಬನ್ನಿ. ಇದರಿಂದ ಖಂಡಿತವಾಗಿಯೂ ಒಂದು 21 ದಿನಗಳಲ್ಲಿ ತುಂಬ ಬದಲಾವಣೆ ನೀವು ಕಾಣುತ್ತಾ ಇರ್ತೀರಿ. ಇನ್ನು 2ನೇದು, ಪ್ರತಿ ಬುಧವಾರ ಆದಷ್ಟು ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡ್ತಾ ಬನ್ನಿ. ಪ್ರತಿ ಬುಧವಾರ ಆದಿತ್ಯ ಹೃದಯ ಸ್ತೋತ್ರ ಇದು ಪಠಣ ಮಾಡಲೇಬೇಕು. ಮಾಡಿದಾಗ ಏನಾಗುತ್ತೆ, ಸ್ಫೂರ್ತಿ ಬರುತ್ತೆ, ಧೈರ್ಯ ಬರುತ್ತೆ, ಪ್ಲಸ್ ನೀವು ಯಾವ ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರಲ್ಲ ವಾಲಂಟಿಯರ್ ಆಗಿ ಕೆಲವು ಸಪೋರ್ಟ್ಗಳು ಸಿಗುತ್ತೆ ನಿಮಗೆ. ಸೊ ಇದು ತುಂಬ ಪ್ರಮುಖವಾದದ್ದು. ಇನ್ನು 3ನೇದು ವಿಷಯಕ್ಕೆ ಬರೋದಾದರೆ, ನಿಮಗೆ ನಿಮ್ಮ ಕುಲದೇವರು ಅಥವಾ ಕುಲದೇವತೆ ಯಾರಿದ್ದಾರೆ ಅವರಿಗೆ ವಾರದ ಒಂದು ದಿನವನ್ನು ಮೀಸಲಿಡಿ. ಅಂದರೆ ಅವರ ಪೂಜೆಗೆ. ಅವರ ಈಗ ಮಂಗಳವಾರ ಬಂತು, ಲಕ್ಷ್ಮೀ ದೇವಿನೋ ನಿಮ್ಮ ಪಾರ್ವತಿ ದೇವಿನೋ ಅಥವಾ ನಿಮ್ಮ ಕುಲದೇವತೆ ಸಂತಿ ಚಂದಮ್ಮನೋ ಆಗಿರ್ಬೋದು, ಅಥವಾ ತುಳಜಾ ಭವಾನಿ ಆಗಿರ್ಬೋದು, ಕೊಲ್ಲೂರು ಮೂಕಾಂಬಿಕಾ ಆಗಿರ್ಬೋದು, ನಿಮ್ಮ ಕುಲದೇವತೆ ಯಾರಿದ್ದಾರೆ ಅವರಿಗೆ ಒಂದು ದಿನ ಮೀಸಲಿಡಿ, ಮಂಗಳವಾರನೋ ಶುಕ್ರವಾರನೋ. ಆವಾಗ ನೀವು ಅವರ ಬಗ್ಗೆ ಇರತಕ್ಕಂಥ ಸ್ತೋತ್ರಾದಿಗಳು, ಅಷ್ಟೋತ್ತರಗಳನ್ನು ಪಠಣೆ ಮಾಡಿ. ಸೊ ಇದು ಇನ್ನು ಪ್ರತಿ ಭಾನುವಾರ ಆದಷ್ಟು ನೀವು ದಾನ ಮಾಡಿ. ಏನಾದರೂ ನಿಮಗೆ ಹಸಿರುಗೆ ಸಂಬಂಧಪಟ್ಟಂತೆ, ಅಂದರೆ ಹಸಿರು ಹುಲ್ಲಾಗಿರ್ಬೋದು, ಹೆಸರು ಕಾಳಾಗಿರ್ಬೋದು, ಹಸಿರು. ಯಾಕೆಂದರೆ ಬುಧಗೆ ಈ ಹಸಿರು ತುಂಬ ಆಗಿ ಬರುವಂಥದ್ದು, ಅಂದರೆ ಗ್ರೀನ್. ಸೊ ಹಸಿರು ಹುಲ್ಲನ್ನು ನೀವು ಹಸುಗೆ ಕೊಡಿ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ಸ್ ಏನಿರುತ್ತೋ ಅದು ಹೊರಟು ಹೋಗುತ್ತೆ, ತಲೆಯಲ್ಲಿರ್ತಕ್ಕಂಥ ನೆಗೆಟಿವ್ಸ್. ಇನ್ನು 2ನೇದು ಹೆಸರು ಕಾಳು ಕೊಡೋದರಿಂದ ನಿಮಗೆ ಗಟ್ಟಿತನ ಜಾಸ್ತಿ ಆಗುತ್ತೆ, ಅಂದರೆ ಒಂದು ಕಡೆ ಸ್ಟ್ಯಾಂಡಾಗಿ ನಿಲ್ತೀರ. ಸೊ ಹಾಗಾಗಿ ಹಸಿರುಗೆ ಪ್ರಾಶಸ್ತ್ಯ ಕೊಡಿ. ಇಲ್ಲ ಹೆಸರು ಕಾಳು ಬ್ರಾಹ್ಮಣರಿಗೆ ದಾನವಾಗಿ ನೀಡಿ. ಹಸಿರು ಬಟ್ಟೆ ದೇವಿ ಅಮ್ಮನವರಿಗೆ ಸೀರೆಯನ್ನು ಕೊಡಿ. ಒಟ್ಟು ಹಸಿರನ್ನು ನೀವು ಜಾಸ್ತಿ ಪ್ರಿಫರೆನ್ಸ್ ಮಾಡಿ. ಇದರಿಂದ ನಿಮಗೆ ಒಳ್ಳೆಯ ಅಭಿವೃದ್ಧಿ ಮತ್ತು ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ಆರ್ಥಿಕ ಸಮಸ್ಯೆಗೆ ನಕ್ಷತ್ರಗನುಗುಣವಾಗಿ ಏನಾದರೂ ಪರಿಹಾರಗಳು ಅಂತ ನೋಡೋದಾದರೆ ಖಂಡಿತವಾಗಿದೆ.
ಅದರಲ್ಲಿ ಮೊದಲನೆಯದು ಮೃಗಶಿರ ನಕ್ಷತ್ರ. ನೀವು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಕ್ಷೀರಾಭಿಷೇಕ ಸೇವೆ ಮಾಡಿಸಿ. ಒಂದು 48 ದಿನ. 48 ದಿನ ಅಂದರೆ ಒಂದು 2 ತಿಂಗಳು ಅಂತ ತಿಳ್ಕೊಳ್ಳಿ. ಆ 2 ತಿಂಗಳಲ್ಲಿ ಮಂಗಳವಾರ ಲಿಸ್ಟ್ ಮಾಡ್ಕೊಳ್ಳಿ. ಪ್ರತಿ ತಿಂಗಳು ಏನು ಒಂದು ₹100 ಹಿಡಿಬೋದು. ಒಂದು ಕ್ಷೀರಾಭಿಷೇಕಕ್ಕೆ ₹20, ₹50 ತೊಗೋಬೋದು. ಆಯಾ ಒಂದು ದೇವಸ್ಥಾನದಲ್ಲಿ ₹100 ಇರ್ಬೋದು. ತಿಂಗಳಲ್ಲಿ 5 ಮಂಗಳವಾರ ಅಥವಾ 4 ಮಂಗಳವಾರ ಬರುತ್ತೆ. ಒಂದು ₹500 ತಿಂಗಳಿಗೆ ಖರ್ಚು ಅಂತ ತಿಳ್ಕೊಳ್ಳಿ. ಎಲ್ಲೋ ನಾವು ಖರ್ಚು ಮಾಡ್ತೀವಿ, ದೇವರಿಗಾಗಿ ಖರ್ಚು ಮಾಡಿ. ಯಾರು? ಈ ಮೃಗಶಿರ ನಕ್ಷತ್ರದವರು. ಸೊ ಇವರು ಸುಬ್ರಹ್ಮಣ್ಯ ಸ್ವಾಮಿಗೆ ಮಂಗಳವಾರ ದಿನ ಕ್ಷೀರಾಭಿಷೇಕ ಸೇವೆ ಮತ್ತು ದರ್ಶನ ಒಂದು 9 ಪ್ರದಕ್ಷಿಣೆ ಹಾಕಿ ಬನ್ನಿ, ಮೃಗಶಿರ ನಕ್ಷತ್ರದವರು. ಸೊ ಇದರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ಕ್ರಮೇಣ ಕಡಿಮೆಯಾಗಿ ಒಳ್ಳೆಯ ಸದೃಢ ಆರ್ಥಿಕ ನೀವು ಪಾಲನೆ ಮಾಡುವಂಥವ್ರು ಆಗ್ತೀರ. ಇನ್ನು ಎರಡನೆಯದ್ದು ಬರೋದಾದರೆ ಆರಿದ್ರ ನಕ್ಷತ್ರ. ನೀವು ಸಾಧ್ಯವಾದಷ್ಟು ಶಿವನಿಗೆ ಸೋಮವಾರ ದಿನ ನೀವು ರುದ್ರಾಭಿಷೇಕ ಅಥವಾ ಕ್ಷೀರಾಭಿಷೇಕ ಸೇವೆ ಮಾಡಿಸಿ. ಸೊ ನೀವು ಅಷ್ಟೇ 48 ದಿನಗಳ ಕಾಲ ಆ ಶಿವನಿಗೆ ಪ್ರತಿ ಸೋಮವಾರ ನಿಮ್ಮ ಹೆಸರಿನಲ್ಲಿ ಕ್ಷೀರಾಭಿಷೇಕ ಸೇವೆ ಮಾಡಿಸಿ. ಇಂದಿನಿಂದ ಆರಿದ್ರ ನಕ್ಷತ್ರದವರಿಗೆ ಇರತಕ್ಕಂಥ ಈ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಅಂತ ಹೇಳ್ಬೋದು. ಇನ್ನು ಪುನರ್ವಸು ನಕ್ಷತ್ರದಲ್ಲಿರ್ತಕ್ಕಂತಹ ಮಿಥುನ ರಾಶಿಯ ಜಾತಕರಿಗೆ ನಿಮಗೆ ಈ ವಿಷ್ಣುಗೆ ಸಂಬಂಧಪಟ್ಟಂತಹ ದೇವಸ್ಥಾನಗಳು ಅಂದರೆ ಶ್ರೀನಿವಾಸ ದೇವರು ಆಗಿರ್ಬೋದು, ಹೈಗ್ರೀವ ದೇವರು ಆಗಿರ್ಬೋದು, ಅಥವಾ ನರಸಿಂಹ ದೇವರು ಆಗಿರ್ಬೋದು. ಸೊ ಈ ದೇವಸ್ಥಾನಗಳಲ್ಲಿ ನೀವು ಕ್ಷೀರಾಭಿಷೇಕ ಸೇವೆ. ಇವರು ಯಾರೂ ಸಿಗಲಿಲ್ಲ ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿಗಳ ಮಠ, ಆ ಮಠದಲ್ಲೂ ಕೂಡ ಪ್ರತಿ ಗುರುವಾರ ತಗೊಳ್ಳಿ. ಈ ಕಡೆ ನೀವು ಶ್ರೀನಿವಾಸ ದೇವರು ತಗೊಳ್ಳೋದಾದರೆ ಶನಿವಾರ ದಿನ ಮಾಡಿ, ನೀವು ರಾಯರನ್ನ ನೋಡೋದಾದರೆ ಗುರುವಾರ ದಿನ ಮಾಡಿ. ನಿಮಗೆ 2 ಆಪ್ಷನ್ ಇದೆ, ಒಂದು ಶನಿವಾರ ಇಲ್ಲ ಗುರುವಾರ. ಶನಿವಾರ ಆದರೆ ಶ್ರೀನಿವಾಸ ದೇವರು, ನರಸಿಂಹ ದೇವರು, ಹಯಗ್ರೀವ ದೇವರಿಗೆ ಕ್ಷೀರಾಭಿಷೇಕ ಸೇವೆ ಮಾಡಿಸಿ. ರಾಯರಿಗೆ ಮಾಡಿಸೋದಾದರೆ ಗುರುವಾರ ದಿನ ಕ್ಷೀರಾಭಿಷೇಕ ಸೇವೆ ಮಾಡಿಸಿ. ಸೊ ಇಲ್ಲಿ ನೀವು ಈ ಒಂದು ಕ್ಷೀರಾಭಿಷೇಕ ಮಾಡಿಸ್ತಾ ಇರೋದ್ರಿಂದ ನಿಮ್ಮ ದೇಹ ಶುದ್ಧಿ ಆಗುತ್ತೆ, ಮಾನಸಿಕವಾಗಿ ಬೌದ್ಧಿಕವಾಗಿ ಶುದ್ಧಿ ಆಗುವಂಥದ್ದಾಗತ್ತೆ, ಮತ್ತು ನಿಮ್ಮ ವಿಚಾರಧಾರೆಗಳು ಪಾಸಿಟಿವ್ ಆಗಿರುವಂಥದ್ದಾಗತ್ತೆ, ನಿಮ್ಮ ಮಾತುಗಾರಿಕೆ ತಂತ್ರಗಾರಿಕೆ ಬದಲಾವಣೆ ಆಗುವಂಥದ್ದಾಗತ್ತೆ, ಉಳಿತಾಯಕ್ಕೆ ಸ್ಪಂದನೆ ಕೊಡುವಂಥದ್ದಾಗತ್ತೆ. ಸೊ ಇದೆಲ್ಲ ನಿಮಗೆ ಈ ಪರಿಹಾರಗಳು ಫಲ ಸಿಗುವಲು ಪ್ರಾರಂಭ ಆಗುತ್ತೆ. ಒಂದು 48 ದಿನಗಳ ಕಾಲ ಸಂಕಲ್ಪ ಮಾಡಿಕೊಂಡು ಈ ಒಂದು ಸೋಮವಾರ, ಶನಿವಾರ, ಗುರುವಾರ, ಮಂಗಳವಾರ ಈ ನಕ್ಷತ್ರಾನುಗುಣವಾಗಿ ಹೇಳಿರತಕ್ಕಂಥ ದಿನಗಳನ್ನು ನೀವು ಆಯ್ಕೆ ಮಾಡಿಕೊಂಡು ತುಂಬ ಉತ್ತಮ ಫಲಗಳು ಬರುವಂಥ ದಿನಗಳು ನಿಮಗೆ ಸಿಗುವಂಥದ್ದಾಗುತ್ತೆ ಅಂತ ಹೇಳೋದು. ಇನ್ನು ಅದು ಬಿಟ್ಟು ವೈಯಕ್ತಿಕವಾಗಿ ನಿಮಗೆ ತಿಳಿಸುವಂಥದ್ದಾದರೆ ಆದಷ್ಟು ಖರ್ಚುಗಳಿಗೆ ಕಡಿವಾಣ ಹಾಕಿ ಮತ್ತು ಒಂದು ಪ್ಲ್ಯಾನ್ ಮಾಡಿಕೊಂಡು ಮೂವ್ ಮಾಡಿ. ದಯವಿಟ್ಟು ಯಾವುದಕ್ಕೂ ಮುಂಗೋಪಿತನ ಅಥವಾ ಅಹಂಕಾರದಿಂದ ಮುಂದುವರಿಯಲು ಹೋಗಬೇಡಿ. ಏನೇ ಸಮಸ್ಯೆ ಇದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಕುಟುಂಬ ಸದಸ್ಯರ ಜೊತೆ ಯಾವತ್ತಿಗೂ ವಾದ ವಿವಾದಕ್ಕೆ ಇಳಿಯಲು ಹೋಗಬೇಡಿ. ಸ್ನೇಹಿತರಲ್ಲೂ ಕೂಡ ಅಷ್ಟೇ ವಾದ ವಿವಾದಕ್ಕೆ ಇಳಿಯಲು ಹೋಗಬೇಡಿ. ಆದಷ್ಟು ತಾಳ್ಮೆಯಿಂದ ವರ್ತನೆ ಮಾಡಿ ಮತ್ತು ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತೆ ಫೋಕಸ್ ಹಾಕಿ. ಆದಷ್ಟು ಬೇರೆಯವರ ವಿಷಯಕ್ಕೆ ತಲೆ ಹಾಕಲು ಹೋಗಬೇಡಿ. ಏಕೆಂದರೆ ಇಲ್ಲಿ ನಿಮ್ಮದೇ ಸಮಸ್ಯೆ ಅಂತ ಹೇಳಿ ನೀವು ಫೀಲಿಂಗ್ ಮಾಡಿಕೊಂಡು ಅವರಿಗೆ ಸಹಾಯ ಮಾಡಲು ಹೋಗ್ತೀರಾ, ನಿಮ್ಮ ಕೆಲಸ ಅರ್ಧಕ್ಕೆ ಬಿಟ್ಟು ಹೋಗ್ಬಿಡ್ತೀರ. ಸೊ ಅದು ನಿಮಗೆ ನೆಗೆಟಿವ್ ಪಾಯಿಂಟ್ಸು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ನಿಮ್ಮ ಕೆಲಸ ಮೊದಲು ಫೋಕಸ್ ಹಾಕಿ, ಆಮೇಲೆ ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡಿ ಅಂತಲೇ ಹೇಳ್ಬೋದು. ಇನ್ನು 3ನೇ ವಿಷಯಕ್ಕೆ ಬರೋದಾದರೆ ಸಾಧ್ಯವಾದಷ್ಟು ಮುಂದಾಲೋಚನೆ ಇರಲಿ. ಇವತ್ತಿನ ಕೆಲಸ ಆಯಿತು ನಾಳೆ ನೋಡ್ಕೊಳ್ಳೋಣ ಬೇಡ. ಯಾವುದಕ್ಕೂ ನಿಮ್ಮ ಕೆಲಸವನ್ನು ಮುಂದೂಡಿಕೆ ಮಾಡಲು ಹೋಗಬೇಡಿ. ಇವತ್ತಿನ ಕೆಲಸ ಇವತ್ತಾಗಬೇಕು, ನಾಳೆ ಕೆಲಸಕ್ಕೆ ಇವತ್ತೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಅದು ನಿಮಗೆ ಉತ್ತಮವಾಗುತ್ತೆ. ಇನ್ನು 4ನೇ ವಿಷಯಕ್ಕೆ ಬರೋದಾದರೆ ಅತಿಯಾದ ಮಾತು ಬೇಡ. ಯಾಕಂದರೆ ಮಿಥುನ ರಾಶಿಯವರು ಅತಿಯಾದ ಮಾತುಗಾರಿಕೆ ಅಂದರೆ ನೀವು ಸೋಲುವಂಥವ್ರು ಆಗ್ತೀರಾ, ಅಥವಾ ಏನೇ ಬಂದರೆ ಅವನು ಅತಿ ಮಾತಾಡ್ತಾನಪ್ಪ ಬೇಡ ಸಾಕು ಅಂತೇಳಿ ಡೈವರ್ಟ್ ಆಗುವಂಥದ್ದು ಇರುತ್ತೆ. ಹಾಗಾಗಿ ಮೌನಂ ಸಮ್ಯತಿ ಲಕ್ಷಣಂ ಅನ್ನೋಂಗೆ ಅತಿಯಾಗಿ ಮಾತನಾಡೋದು ಬೇಡ. ಮೌನವಾಗಿರಿ. ನಿಮ್ಮ ಕೆಲಸದಿಂದ ಅವರಿಗೆ ಉತ್ತರ ಕೊಡಿ, ಅಷ್ಟೇ ನಾವು ಹೇಳೋದು. ಅಂದರೆ ನಮ್ಮ ಮಾತುಗಾರಿಕೆ ಬೇಡ, ಇಲ್ಲಿ ತಂತ್ರಗಾರಿಕೆ ಇರಲಿ ಅನ್ನೋದೇ ನನ್ನ ಉದ್ದೇಶ. ಇನ್ನು 5ನೇ ವಿಷಯಕ್ಕೆ ಬರೋದಾದರೆ ನಿತ್ಯ ದೇವರ ಪ್ರಾರ್ಥನೆ ಮಾಡಿ. ಪ್ರಥಮವಾಗಿ ದೇವರನ್ನು ನೆನೀರಿ. ನಿಮಗೆ ಆದಷ್ಟು ಆ ಗುರುರಾಯರು ಒಳ್ಳೆಯ ಮಾರ್ಗದರ್ಶನ ಮಾಡುವಂಥದ್ದಾಗಲಿ, ಭವಿಷ್ಯದಲ್ಲಿ ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗಲಿ ಅಂತಲೇ ಪ್ರಾರ್ಥನೆ ಮಾಡ್ತೀವಿ. ಸೊ ಇದು ಮಿಥುನ ರಾಶಿಯವರ ಆರ್ಥಿಕಕ್ಕೆ ಇರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳು ಮತ್ತು ಸಮಸ್ಯೆಗಳು
ತಿಳಿಸುವಂಥದ್ದಕ್ಕೆ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದೀವಿ. ಸೊ ಇದು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತವಾಗಿ ತಿಳಿಸಿ. ಮುಂದೆ ನಾನು ಯಾವ ಒಂದು ವಿಷಯಕ್ಕೆ ನಿಮಗೆ ತಿಳಿಸಲು ಸಾಧ್ಯ ಎಂಬುದನ್ನು, ಹಾಗೂ ಈ ಒಂದು ವಿಷಯಕ್ಕೆ ಅಂದರೆ ಈ ಒಂದು ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳ ಒಂದು ವಿಷಯಕ್ಕೆ ನಾನು ಕಾಯ್ತಾ ಇರ್ತೀನಿ. ಖಂಡಿತವಾಗಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಹಳೆಯ ವಿಡಿಯೋಗಳನ್ನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಸೊ ಅಲ್ಲೂ ಕೂಡ ಒಮ್ಮೆ ಪುನಃ ನೋಡ್ಕೊಳ್ಳಿ. ನಿಮಗೆ ಯಾವುದು ಸೂಟ್ ಅನಿಸುತ್ತೋ ನಿಮ್ಮ ನಕ್ಷತ್ರ ಅನುಗುಣವಾಗಿ ಮತ್ತು ರಾಶಿಗೆ ಅನುಗುಣವಾಗಿ ಅದನ್ನು ಇನ್ನೊಮ್ಮೆ ಕೇಳಿ. ಹೊಸದಾಗಿ ಆಗಿದ್ದವರಿಗೂ ಅನುಕೂಲ ಆಗುತ್ತೆ, ಹಳೆಯದವರಾಗಿದ್ದರೆ ಇನ್ನೂ ರಿವೈಂಡ್ ಮಾಡಿಕೊಳ್ಳಿ. ಸೊ ಎಲ್ಲವೂ ಸೇರಿ ಒಂದು ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಭವಿಷ್ಯವನ್ನು ರೂಢಿಸ್ಕೊಳ್ಳಿ ಅಂತ ಹೇಳುತ್ತಾ ಇಲ್ಲಿ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಆ ಗುರುರಾಯರು ಭವಿಷ್ಯತ್ ಕಾಲದಲ್ಲಿ ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡಿ ಒಳ್ಳೆಯ ಸದೃಢವಾದಂತಹ ಭವಿಷ್ಯವನ್ನು ರೂಪಿಸಿಕೊಡಲಿ ಅಂತಲೇ ಪ್ರಾರ್ಥಿಸುತ್ತಾ ಶುಭವಾಗಲಿ. ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.